ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು 7 ಆಗಸ್ಟ್ 2020 ಹಿಂದೂ ನ್ಯೂಸ್ ಪೇಪರ್ ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಸುದ್ದಿಗೂ ಮುನ್ನ ಒಂದು ವಿಶೇಷ ಸೂಚನೆ. ಲಾ ಎಕ್ಸಲೆನ್ಸ್ IAS ಈ ವರ್ಷ 2019ರಲ್ಲಿ ನಡೆದಂತಹ UPSC ಪರೀಕ್ಷೆಯಲ್ಲಿ ಹೆಚ್ಚಿನ ಸುಮಾರು 26 ರ್ಯಾಂಕ್ಗಳನ್ನು ಪಡೆದಿದ್ದು, ಅದರಲ್ಲಿ ಯಶಸ್ವಿನಿ, ನಿತಿನ್, ವಿನೋದ್, ಭರಣಿ, ಕಾರ್ತಿಕ್, ಹೇಮಂತ್, ಮುರುಗೇಂದರ್, ಮಿಥುನ್, ಸ್ಯಾಮ್ಯುಯಲ್, ಅಭಿಲಾಷ್, ಅಲೇಖ್ಯ, ಕಿರಣ್ಮಯಿ ಹಾಗೂ ಇನ್ನಿತರ ಟಾಪರ್ಸ್ಗಳಿಗೆ ಲಾ ಎಕ್ಸಲೆನ್ಸ್ ಪರಿವಾರದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಮುಂದಿನ ಕಾರ್ಯಕ್ರಮವನ್ನು ಮುಂದುಸಾಗಿಸೋಣ. ಈ ಆರ್ಟಿಕಲ್ನಲ್ಲಿ ಮನೋಜ್ ಸಿನ್ಹಾ ಅವರನ್ನು ಜಮ್ಮು ಕಾಶ್ಮೀರ್ನ ಲೆಜಿಸ್ಲೇಟಿವ್ ಗವರ್ನರ್ ಆಗಿ ಅಪಾಯಿಂಟ್ ಮಾಡಿರುವಂತಹ ವಿಚಾರದಲ್ಲಿ ನಾವು ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಆರ್ಟಿಕಲ್ 370 ಪಾರ್ಲಿಮೆಂಟಿನ ಅನ್ವಯದಿಂದ ರಿವೋಕ್ ಮಾಡಲಾಗಿತ್ತು. ಸೊ ಈ ಆರ್ಟಿಕಲನ್ನು ತೆಗೆದುಹಾಕಿದ ನಂತರ ಜಮ್ಮು ಕಾಶ್ಮೀರ್ ಹಾಗೂ ಲಡಾಖನ್ನು ಯೂನಿಯನ್ ಟೆರಿಟರಿಯನ್ನಾಗಿ ಘೋಷಣೆ ಮಾಡಲಾಯಿತು. ಸೊ ಯೂನಿಯನ್ ಟೆರಿಟರಿ ಅಂತ ಘೋಷಣೆ ಮಾಡಿದ ನಂತರದಲ್ಲಿ ಜಮ್ಮು ಕಾಶ್ಮೀರಿಗೂ ಹಾಗೂ ಲಡಾಖಿಗೂ ಸಪರೇಟಾಗಿ ಲೆಫ್ಟಿನೆಂಟ್ ಗವರ್ನರನ್ನು ಅಪಾಯಿಂಟ್ ಮಾಡಬೇಕಾಗಿರುತ್ತದೆ. ಸೊ ಈ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರಿಗೆ ಲೆಫ್ಟಿನೆಂಟ್ ಗವರ್ನರ್ ಆಗಿ ಮನೋಜ್ ಸಿನ್ಹಾ ಅವರನ್ನು ಅಪಾಯಿಂಟ್ ಮಾಡಿರುವ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಆಗಸ್ಟ್ 6ನೇ ತಾರೀಕು ಜಮ್ಮು ಕಾಶ್ಮೀರನಿಂದ ಇದ್ದಂತಹ ಸ್ಪೆಷಲ್ ಸ್ಟೇಟಸ್ ಆರ್ಟಿಕಲ್ 370 ಹಾಗೂ ಆರ್ಟಿಕಲ್ 35A ಕೊಟ್ಟಂತಹ ಸ್ಪೆಷಲ್ ಸ್ಟೇಟಸನ್ನು ತೆಗೆದುಹಾಕಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಹೊಸದಾಗಿ ಜಮ್ಮು ಕಾಶ್ಮೀರನ್ನು ಲೆಫ್ಟಿನೆಂಟ್ ಗವರ್ನರ್ ಆಗಿ ಮನೋಜ್ ಸಿನ್ಹಾ ಅವರನ್ನು ಅಪಾಯಿಂಟ್ ಮಾಡಿರುವಂತಹ ನಿಟ್ಟಿನಲ್ಲಿ ಇದನ್ನು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ನಮಗೆ KSನ ಪ್ರಿಲಿಮ್ಸ್ ಕ್ವಶನಲ್ಲೂ ಸಹ ಜಮ್ಮು ಕಾಶ್ಮೀರಿನ ಹೊಸದಾಗಿ ಅಪಾಯಿಂಟ್ ಆದಂತಹ ಲೆಫ್ಟಿನೆಂಟ್ ಗವರ್ನರ್ ಯಾರು ಅಂತ ಕೇಳಿದ್ದಲ್ಲಿ ಮನೋಜ್ ಸಿನ್ಹಾ ಅಂತ ನಾವು ಕರೆಕ್ಟಾಗಿ ಉತ್ತರವನ್ನು ಕೊಡಬಹುದು. ಈ ಆರ್ಟಿಕಲ್ನಲ್ಲಿ ನಾವು ಸ್ಟ್ರೇಯಿಂಗ್ ಇಂಟು ಟ್ರಬಲ್ಡ್ ವಾಟರ್ಸ್ ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಇಲ್ಲಿ ಇಂಪ್ರಿಸನ್ಡ್ ಮೀನುಗಾರರು, ಭಾರತ ಹಾಗೂ ಪಾಕಿಸ್ತಾನದಿಂದ ಇರುವಂತಹ ಮೀನುಗಾರರ ಇಂಪ್ರಿಸನ್ಮೆಂಟ್ನ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ವೆಸ್ಟರ್ನ್ ಸೈಡ್ನಲ್ಲಿ ಪೋರ್ಬಂದರ್ ಹಾಗೂ ಮಂಗ್ರೋಲ್ ವೆರಾಲ್ ಅಂಥೇಳಿ ಗುಜರಾತಲ್ಲಿ ಇರುವಂತಹ ಪೋರ್ಟ್ ಏರಿಯಾದಲ್ಲಿ ಅಥವಾ ಯೂನಿಯನ್ ಟೆರಿಟರಿ ಆಗುವಂತಹ ದಿವ್ನಿಂದಾಗಿ ಹೆಚ್ಚಿನ ಮಾತ್ರದಲ್ಲಿ ಮೀನುಗಾರರ ಫ್ಯಾಮಿಲಿಯಿಂದ ಅಥವಾ ಮೀನುಗಾರರ ಕುಟುಂಬದಿಂದ ಹೆಚ್ಚಿನ ಮಾತ್ರದಲ್ಲಿ ಪಾಕಿಸ್ತಾನದಲ್ಲಿ ಪ್ರಿಸನರ್ಸ್ ಆಗಿ ಸಿಕ್ಕಾಕೊಂಡಿರುವಂಥದ್ದು ಹಾಗೂ ಪಾಕಿಸ್ತಾನದವರು ಭಾರತದಲ್ಲಿ ಪ್ರಿಸನರ್ಸ್ ಆಗಿ ಅಥವಾ ಕಾರಾಗೃಹದಲ್ಲಿ ಬಂದಿಯಾಗಿರುವಂತಹ ವಿಷಯವನ್ನು ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಇಲ್ಲಿ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಪಾಕಿಸ್ತಾನದ ಕಾರಾಗೃಹದಲ್ಲಿ ಸುಮಾರು 270 ಇಂಡಿಯನ್ ಫಿಷರ್ಮೆನ್ಸ್ ಅಂದರೆ ಮೀನುಗಾರರು ಹಾಗೂ ಭಾರತದಲ್ಲಿ ಸುಮಾರು 97 ಮೀನುಗಾರರು ಬಂದಿಯಾಗಿರ್ತಾರೆ. ಮತ್ತು ಸಿವಿಲಿಯನ್ ಸಂಖ್ಯೆ ನೋಡಿದರೆ ಪಾಕಿಸ್ತಾನದಲ್ಲಿ 54 ಜನ ಸಿವಿಲಿಯನ್ಸು ಮತ್ತು ಭಾರತದಲ್ಲಿ 265 ಸಿವಿಲಿಯನ್ಸು ಬಂದಿಯಾಗಿರುವಂತಹದ್ದು. ಸೊ ಇಲ್ಲಿ ನಮಗೆ ಮೊದಲನೇದಾಗಿ ಗೊತ್ತಾಗಿರುವಂಥದ್ದು, ಇವರು ಈ ವೆಸ್ಟರ್ನ್ ಕೋಸ್ಟ್ನಲ್ಲಿ ಅಥವಾ ಪಶ್ಚಿಮ ಭಾಗದಲ್ಲಿ ಇರುವಂತಹ ಮೀನುಗಾರಿಕೆ ಅಥವಾ ಮೀನು ಹಿಡಿಯಲು ಮಾಡುವಂತಹ ಕೆಲಸಗಳಲ್ಲಿ ನೋಡಿದಾಗ ಹತ್ತಿರ ಭಾರತದ ವಾಟರ್ ಸರ್ಫೇಸ್ ಏರಿಯಾ ಅಥವಾ ವಾಟರ್ ಟೆರಿಟರಿ ಏನಿರುತ್ತದೆ ಅದು ಲೋವರ್ ಏರಿಯಾದಲ್ಲಿ ಕಡಿಮೆ ಕಾಣುತ್ತದೆ. ಸೊ ಮೀನು ಹೆಚ್ಚಿಗೆ ಸಿಗಬೇಕು ಅಂಥೇಳಿ ಅವರು ಒಳಗಡೆ ಹೋಗ್ತಾರೆ. ಒಳಗಡೆ ಹೋದಾಗ ಅಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಬೌಂಡ್ರಿನ ಅವರು ಒಂದೊಂದು ಸರಿ ಕ್ರಾಸ್ ಮಾಡಿಬಿಡ್ತಾರೆ ಮೀನು ಹಿಡುವ ಆಸೆನಲ್ಲಿ. ಸೊ ಅಲ್ಲಿ ಕ್ರಾಸ್ ಮಾಡಿದಾಗ ಅವರು ಅಲ್ಲಿ ಪಾಕಿಸ್ತಾನದ ಆರ್ಮಿಗೆ ಸಿಕ್ಕಾಕೊಂಡು ಬಂದಿ ಆಗಿಬಿಡ್ತಾರೆ. ಅಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಇಬ್ಬರು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಇವರು ಯಾವುದೇ ಒಂದು ಸ್ಪೈ ಆಗಿರೋದಿಲ್ಲ. ಸೊ ಸ್ಪೈ ಅಂತಂದರೆ ಯಾವಾಗ ಭಾರತದಿಂದ ಪಾಕಿಸ್ತಾನಕ್ಕೆ ಅಥವಾ ಪಾಕಿಸ್ತಾನದಿಂದ ಭಾರತಕ್ಕೆ ಮೀನುಗಾರಿಕೆ ಅಥವಾ ಮೀನು ಹಿಡಿಯುವ ಕೆಲಸವನ್ನು ಬಿಟ್ಟು ಬೇರೆ ಕೆಲಸಕ್ಕೆ ಹೋಗಿರುತ್ತಾರೋ ಅವರನ್ನು ಬಂಧಿ ಮಾಡಿಕೊಳ್ಳೋದು ಸರಿ. ಸೊ 2008ರಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಒಂದು ಪ್ರಪೋಸಲನ್ನು ಫಾರ್ಮ್ ಮಾಡಿರ್ತದೆ. ಅಂದರೆ ಒಂದು ಅಗ್ರಿಮೆಂಟಿಗೆ ಬಂದಿರ್ತಾರೆ, ಒಂದು ಜುಡಿಷಿಯಲ್ ಕಮಿಟಿ, ಅದರಲ್ಲಿ 4 ಜನ ರಿಟೈರ್ಡ್ ಜಡ್ಜಸ್ ಇರಬೇಕು. ಸೊ ಈ 4 ಜನ ರಿಟೈರ್ಡ್ ಜಡ್ಜಸ್ಸು ಪಾಕಿಸ್ತಾನ ಹಾಗೂ ಭಾರತದಲ್ಲಿ ಒಬ್ಬರು ಅಂದರೆ ಭಾರತದವರು ಪಾಕಿಸ್ತಾನಕ್ಕೆ ಹೋಗ್ತಾರೆ, ಪಾಕಿಸ್ತಾನದವರು ಭಾರತಕ್ಕೆ ಬಂದು ಅಲ್ಲಿನ ಕಾರಾಗೃಹದಲ್ಲಿ ಇರುವಂತಹ ಬಂದಿ ಆಗಿರುವಂತಹ ಫಿಷರ್ಮೆನ್ಗಳನ್ನು ಅಥವಾ ಮೀನುಗಾರರನ್ನು ವಿಚಾರಿಸಿ ಅವರ ಕೇಸ್ ಎಲ್ಲಿಗೆ ನಡೀತಾ ಇದೆ, ಹೇಗೆ ನಡೀತಿದೆ, ಅವರ ಆರೋಗ್ಯದ ಪರಿಸ್ಥಿತಿಯನ್ನು ನೋಡಿಕೊಂಡು ಅದಕ್ಕೆ ರಿಪೋರ್ಟನ್ನು ಕೊಟ್ಟು ಅದಕ್ಕೆ ಅನುಗುಣವಾಗಿ
ಯಾವ ರೀತಿಯಾಗಿ ಮುಂದೆ ಸಾಗಬೇಕು ಅನ್ನೋದನ್ನು ಮಾಡಬೇಕಾಗಿರುತ್ತೆ. ಭಾರತ ಆ ಕಮಿಟಿಯನ್ನು ರಚನೆ ಮಾಡಿದ್ದರೂ ಪಾಕಿಸ್ತಾನ ಅದನ್ನು ರಚನೆ ಮಾಡಿರೋದಿಲ್ಲ. ಹಾಗೆ ಮೀನುಗಾರರಿಗೆ ಅರೆಸ್ಟ್ ಮಾಡಿದ ಮೇಲೆ, ಅಂದರೆ ಮೀನುಗಾರರ ಜೀವನ ನಡೆಯೋದು ಬೋಟ್ಸ್ ಅಂದರೆ ದೋಣಿಯ ಮೇಲೆ. ಸೊ ಅವರ ದೋಣಿಗಳನ್ನು ಸಹ ಮೀನುಗಾರರಿಗೆ ಬಿಡುಗಡೆ ಮಾಡಿದ್ದಲ್ಲಿ ಅವರ ದೋಣಿಗಳನ್ನು ಅವರಿಗೆ ಕೊಡುವಂತಹ ಅವಶ್ಯಕತೆ ಇದೆ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಮತ್ತು ಈ ಆರ್ಟಿಕಲನ್ನು ನೋಡ್ತಾ ಇರುವಂಥದ್ದು ಈಗ ಭಾರತ ಹಾಗೂ ಪಾಕಿಸ್ತಾನ ಎರಡೂ ತಮ್ಮ ಸ್ವತಂತ್ರ ದಿನವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಮಾನವೀಯ ಹಕ್ಕು ಅಥವಾ ಮಾನವೀಯ ದೃಷ್ಟಿಯಿಂದ ಭಾರತ ಹಾಗೂ ಪಾಕಿಸ್ತಾನದಲ್ಲಿ ಮಿಸ್ಕಮ್ಯುನಿಕೇಷನ್ನಿಂದಾಗಿ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದಾಗಿ ಆದಂತಹ ಬಂದಿಗಳನ್ನು ರಿಲೀಸ್ ಮಾಡುವ ನಿಟ್ಟಿನಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಎರಡೂ ರಾಷ್ಟ್ರಗಳು ಆಲೋಚಿಸುವ ಅಥವಾ ಯೋಚನೆ ಮಾಡುವಂತಹ ಅವಶ್ಯಕತೆ ಇದೆ ಅಂಥೇಳಿ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಭಾರತ ಚೈನಾದ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಕಾಶ್ಮೀರ್ ವಿಷಯವನ್ನು ಎತ್ತಿ ಹಿಡಿಯುವ ಅಥವಾ ಕಾಶ್ಮೀರ್ ವಿಷಯವನ್ನು ತೆಗೆಯುವ ವಿಚಾರವನ್ನು ವಿರೋಧಿಸುವುದರಲ್ಲಿ ಮಾತಾಡುವಂತಹ ಒಂದು ಆರ್ಟಿಕಲನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಬಗ್ಗೆ ನಾವಿಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. UPSCಯಲ್ಲೂ ಹಾಗೂ KS ಎಕ್ಸಾಮಿನಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಿನ ಬಗ್ಗೆ ನಾವಿಲ್ಲಿ ಮಾತಾಡ್ಕೋಬೇಕಾಗಿರುವಂಥದ್ದು. ಸೊ ಈ ಆರ್ಟಿಕಲ್ನಲ್ಲಿ ಕನ್ಸೈಸ್ ಆಗಿ ನಾವು ನೋಡಬೇಕಾದಂದರೆ ಚೈನಾ ಕಾಶ್ಮೀರ್ ವಿಷಯವನ್ನು ಅಥವಾ ಕಾಶ್ಮೀರಲ್ಲಿ ಆಗ್ತಾ ಇರುವಂತಹ ವಿಷಯವನ್ನು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಈ ಪ್ರಸ್ತಾಪವನ್ನು ಹಾಕುವ ನಿಟ್ಟಿನಲ್ಲಿ ಭಾರತ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಹಾಗೆ ಇಲ್ಲಿ ನಾವು ಅದಕ್ಕೆ ಅನುಗುಣವಾಗಿ ಇಲ್ಲಿ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲನ್ನು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲು ಫಾರ್ಮೇಷನ್ ಆಗಿದ್ದು 1945ರಲ್ಲಿ. ಇದರಲ್ಲಿ 15 ಕಂಟ್ರೀಸ್ಗಳು ಈಗ ಸದ್ಯಕ್ಕೆ ಇರುವಂಥದ್ದು. ಈ 15 ಕಂಟ್ರೀಸ್ಗಳಲ್ಲಿ 5 ಪರ್ಮನೆಂಟ್ ಕಂಟ್ರೀಸ್ ಇರುವಂಥದ್ದು, ಅಂದರೆ ಪರ್ಮನೆಂಟ್ ಮೆಂಬರ್ಸ್ ಆಗಿರುವಂಥವರು. ಈ 5 ಪರ್ಮನೆಂಟ್ ಮೆಂಬರ್ಸು ಮೊದಲನೇದಾಗಿ ಚೈನಾ, ಎರಡನೇದು ಫ್ರಾನ್ಸ್, ಮೂರನೇದು ರಷ್ಯಾ, ನಾಲ್ಕನೇದು ಯುನೈಟೆಡ್ ಕಿಂಗ್ಡಮ್ ಹಾಗೂ 5ನೇದು ಯುನೈಟೆಡ್ ಸ್ಟೇಟ್ಸ್. ಹಾಗೂ 10 ನಾನ್ ಪರ್ಮನೆಂಟ್ ಕಂಟ್ರೀಸ್ ಅಂತ ನೋಡಿದ್ದಲ್ಲಿ ಬೆಲ್ಜಿಯಂ, ಡೊಮಿನಿಯನ್ ರಿಪಬ್ಲಿಕ್, ಎಸ್ಟೋನಿಯಾ, ಜರ್ಮನಿ, ಇಂಡೋನೇಷ್ಯಾ, ನೈಗರ್, ಸೇಂಟ್ ವಿನ್ಸೆಂಟ್ ಆ್ಯಂಡ್ ಗ್ರೆನೈಡ್ಸ್, ಸೌತ್ ಆಫ್ರಿಕಾ, ಟ್ಯುನೀಷಿಯಾ ಹಾಗೂ ವಿಯೆಟ್ನಾಂ. ಸೊ ಈ 10 ರಾಷ್ಟ್ರಗಳು ನಾನ್ ಪರ್ಮನೆಂಟ್ ಮೆಂಬರ್ಸ್ ಆಗಿರುವಂಥವ್ರು. ಇದರ ಮುಖ್ಯ ಉದ್ದೇಶ ಅಂತಾರಾಷ್ಟ್ರೀಯ ಪೀಸ್ ಹಾಗೂ ಸೆಕ್ಯೂರಿಟಿ. ಇದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಯಾವುದೇ ಒಂದು ಹೊಸ ಬದಲಾವಣೆಗಳು ಆಗಬೇಕಾಗಿದ್ದಲ್ಲಿ ಅದಕ್ಕೆ ರೆಕಮೆಂಡೇಷನನ್ನು ಕೊಡುವುದು ಇದರ ಮುಖ್ಯ ಕಾರ್ಯವಾಗಿರುತ್ತದೆ. ಹಾಗೂ ಯುನೈಟೆಡ್ ನೇಷನ್ ಚಾರ್ಟರ್ ಅಂತ ಏನು ಕರಿತೀವಿ, ಅಂದರೆ ಅದರ ಸಂವಿಧಾನ ಏನಿದೆ ಅದರಲ್ಲಿ ಏನಾದರೂ ಬದಲಾವಣೆ ಬರಬೇಕಾಗಿದ್ದಲ್ಲಿ ಅದಕ್ಕೆ ಅಪ್ರೂವಲ್ ಕೊಡಬೇಕಾಗಿರೋದು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲೆಲ್ಲ ಕಾರ್ಯವಾಗಿರುತ್ತದೆ. ಹಾಗೂ ಪ್ರಪಂಚದಲ್ಲಿ ಪೀಸ್ ಕೀಪಿಂಗ್ ಆಪರೇಷನ್ಸನ್ನು ನೋಡಿಕೊಳ್ಳುವಂಥದ್ದು ಇದರದ್ದು ಕಾರ್ಯವಾಗಿರುತ್ತದೆ. ಹಾಗೂ ಏನಾದರೂ ಪ್ರಪಂಚದಲ್ಲಿ ಆಗುವಂತಹ ಹ್ಯುಮ್ಯಾನಿಟೇರಿಯನ್ ಅಥವಾ ಬೇರೆ ವಿಷಯಗಳ ವಿರುದ್ಧವಾಗಿ ಇಂಟರ್ನ್ಯಾಷನಲ್ ಅಂದರೆ ಸ್ಯಾಂಕ್ಷನ್ಸ್ಗಳನ್ನು ಹಾಕುವಂತಹ ಕೆಲಸವನ್ನು ಸಹ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನೋಡಿಕೊಳ್ಳುವಂಥದ್ದು. ಸೊ ಇದು ಬ್ರೀಫ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಕಾರ್ಟೋಗ್ರಾಫಿಕ್ ಚಾಲೆಂಜ್ ಅಂತ ಹೇಳಿ. ಸೊ ಇದರಲ್ಲಿ ಪಾಕಿಸ್ತಾನ ಹೊಸದಾಗಿ ಒಂದು ಪೊಲಿಟಿಕಲ್ ಮ್ಯಾಪನ್ನು ರಿಲೀಸ್ ಮಾಡಿರುವಂಥದ್ದು. ಅದರಲ್ಲಿ ಲಡಾಖ್, ಜಮ್ಮು ಕಾಶ್ಮೀರ್ ಹಾಗೂ ಗುಜರಾತಿನ ಕೋಸ್ಟಲ್ ಏರಿಯಾಸು ಪಾಕಿಸ್ತಾನಕ್ಕೆ ಸೇರಿರುವಂಥದ್ದು ಅನ್ನೋದನ್ನು ಕೊಟ್ಟಿರುವಂಥ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಭಾರತದ ಏಕೀಕರಣದಲ್ಲಿ ಅಂದರೆ 1947ರಲ್ಲಿ ಸ್ವತಂತ್ರ ಸಿಕ್ಕಾಗ ಭಾರತದ ಏಕೀಕರಣದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹಸ್ತಕ್ಷೇಪ ಎಷ್ಟರ ಮಟ್ಟಿಗೆ ಇತ್ತು ಅಂಥೇಳಿ. ಸೊ ಅದಕ್ಕೆ ಅವರನ್ನು ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತಲೂ ಸಹ ಕರಿತಿದ್ರು. ಸೊ ಈ ಆರ್ಟಿಕಲ್ನಲ್ಲಿ ನಾವು ಸರ್ ಕ್ರೀಕ್ ಅಗ್ರಿಮೆಂಟ್ ಮತ್ತು ಜೂನಾಗಢ್ ಹೇಗೆ ಭಾರತಕ್ಕೆ ಒಂದಾಗಿತ್ತು ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಮೊದಲನೇದಾಗಿ ಜೂನಾಗಢ್ ಯಾವಾಗ ಭಾರತಕ್ಕೆ ಒಳಗಾಗಬೇಕು ಅಂತ ಹೇಳಿ ಅಕ್ಸೆಷನನ್ನು ಸೈನ್ ಮಾಡ್ತು 1947ರಲ್ಲಿ, ಅದಕ್ಕೆ ಪಾಕಿಸ್ತಾನ ಒಪ್ಕೊಂಡಿರಲಿಲ್ಲ. ಆವಾಗ ಭಾರತದಲ್ಲಿ ರೆಫರೆಂಡಮನ್ನು ಮಾಡಲಾಯಿತು. ಈ ರೆಫರೆಂಡಮಲ್ಲಿ ಅಂದರೆ ಈ ರೆಫರೆಂಡಮ್ ಆಗಿರುವಂಥದ್ದು ಫೆಬ್ರವರಿ 1948ರಲ್ಲಿ. ಇದರಲ್ಲಿ ಸುಮಾರು 45% ಭಾರತ ಅಂದರೆ ಈ ಜೂನಾಗಢಲ್ಲಿ ಇರುವಂತಹ ಪ್ರಜೆ ಭಾರತಕ್ಕೆ ನಾವು ಸೇರಬೇಕು ಅಥವಾ ಭಾರತಕ್ಕೆ ಸೇರುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದರು. ಸೊ ಅದರಿಂದಾಗಿ ಈ ರೆಫರೆಂಡಮ್ಮಿಂದಾಗಿ ಜೂನಾಗಢ್ ಭಾರತಕ್ಕೆ ಸೇರಿಕೊಂಡಿತ್ತು. ಹಾಗೆ ಸರ್ ಕ್ರೀಕ್ ಅಗ್ರಿಮೆಂಟ್ ಅಂದರೆ ಗುಜರಾತಲ್ಲಿ ಇರುವಂತಹ ಕೋಸ್ಟಲ್ ಏರಿಯಾದಲ್ಲಿ ಒಂದು ಎಸ್ಚುರಿಯನ್ನು ಕಾಣ್ತೀವಿ. ಸೊ ಈ ಎಸ್ಚುರಿ
ಏನು ಇತ್ತೋ ಅದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಬಾರ್ಡರನ್ನು ಕ್ಲಿಯರಾಗಿ ನಾವು ಡಿಫೈನ್ ಮಾಡಿರಲಿಲ್ಲ. ಸೊ ಈ ಅಗ್ರಿಮೆಂಟನ್ನು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಆದಂತಹ ಗುಜರಾತಿನ ಈ ಎಸ್ಚುರಿಯಲ್ಲಿ ಅಥವಾ ಈ ಎಸ್ಚುರಿಯಲ್ಲಿ ಆದಂತಹ ಅಗ್ರಿಮೆಂಟನ್ನು ನಾವು ಸರ್ ಕ್ರೀಕ್ ಅಗ್ರಿಮೆಂಟ್ ಅಂತಲೂ ಕರಿತೀವಿ. ಹಾಗೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಈ ಎರಡು ವಿಷಯಗಳನ್ನು ಪಾಕಿಸ್ತಾನದ ಪ್ರಧಾನಿಗಳಾದ ಇಮ್ರಾನ್ ಖಾನ್ ಅವರು ಒಂದು ಪೊಲಿಟಿಕಲ್ ಮ್ಯಾಪನ್ನು ರಿಲೀಸ್ ಮಾಡಿರುವಂಥದ್ದು. ಸೊ ಈ ಆರ್ಟಿಕಲ್ನಲ್ಲಿ ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಚೈನಾವೂ ಸಹ ಲಡಾಖಿನ ರೀಜನಲ್ಲಿ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನ ಕಡೆಗೆ ಹೆಚ್ಚಿನ ಮಾತ್ರದಲ್ಲಿ ಘರ್ಷಣೆಗಳು ನಡೀತಾ ಇರುವಂಥದ್ದು, ಹಾಗೂ ನೇಪಾಲ್ ಸೈಡಲ್ಲೂ ಸಹ ಕಾಲಾಪಾನಿ ಹಾಗೂ ಲಂಪಿದುರಾಯ್ ಎಲ್ಲಿ ಮ್ಯಾಪಿನ ಬಗ್ಗೆ ಒಂದಿಷ್ಟು ಘರ್ಷಣೆ ಅಥವಾ ಒಂದಿಷ್ಟು ಕನ್ಸರ್ನ್ಸ್ಗಳನ್ನು ರೇಸ್ ಮಾಡಿದ್ದಾರೋ. ಸೊ ಈ ಮೂರು ರಾಷ್ಟ್ರಗಳಿಂದ ಭಾರತಕ್ಕೆ ಒಂದು ಚಾಲೆಂಜನ್ನು ಸೃಷ್ಟಿಯಾಗಿರುವ ನಿಟ್ಟಿನಲ್ಲಿ ಭಾರತ ಈ ಮೂರನ್ನು ಹೇಗೆ ಸಾಲ್ವ್ ಮಾಡಬೇಕು ಅಥವಾ ಸ್ಟ್ರಾಟಜಿಕಲಿ ಇದನ್ನು ಹೇಗೆ ಮುನ್ಸಾಗಿಸಬೇಕು ಅನ್ನೋದ್ರ ಬಗ್ಗೆ ಅರ್ಥೈಸ್ಕೊಳ್ಳಬೇಕಾಗಿದೆ. ಸೊ ಮೊದಲನೇದಾಗಿ ಜೂನಾಗಢ್ ಹೇಗೆ ಭಾರತಕ್ಕೆ ಒಂದಾಯಿತು, ಜೂನಾಗಢ್ ಭಾರತಕ್ಕೆ ಒಂದಾಗಿದ್ದು ರೆಫರೆಂಡಮಿಂದಾಗಿ, ಹಾಗೂ ಸರ್ ಕ್ರೀಕ್ ಅಗ್ರಿಮೆಂಟ್ ಅಂದರೆ ನಾವು ವೆಸ್ಟರ್ನ್ ರೀಜನಲ್ಲಿ ಅಂದರೆ ಪಶ್ಚಿಮ ಭಾಗದಲ್ಲಿ ಗುಜರಾತಿನ ಎಸ್ಚುರಿಯಲ್ಲಿ ನೋಡುವಂತಹ ಬಾರ್ಡರ್ ಡಿಸ್ಪ್ಯೂಟಿಗೆ ಸರ್ ಕ್ರೀಕ್ ಅಗ್ರಿಮೆಂಟ್ ಅಂತಲೇ ಕರಿತೀವಿ. ಸೊ ಯಾವುದೇ ಪ್ರಶ್ನೆಗಳು ಸರ್ ಕ್ರೀಕ್ ಅಗ್ರಿಮೆಂಟ್ ಅಥವಾ ಜೂನಾಗಢ್ ಹೇಗೆ ಭಾರತಕ್ಕೆ ಒಳಗಾಯಿತು ಅಂದರೆ ರೆಫರೆಂಡಮಿಂದಾಗಿ, ಅದರಲ್ಲಿ ಸುಮಾರು 95% ಜನರು ಭಾರತಕ್ಕೆ ನಾವು ಸೇರಬೇಕು ಅಥವಾ ಭಾರತದ ಜೊತೆಗೆ ನಾವು ಒಂದಾಗಲು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದ ನಿಟ್ಟಿನಲ್ಲಿ ಜೂನಾಗಢ್ ಭಾರತಕ್ಕೆ ಒಂದಾಯಿತು ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಈ ಆರ್ಟಿಕಲ್ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹ ಇನ್ನೊಂದು ವಿಷಯ, ಭಾರತ ಪಾಕಿಸ್ತಾನದ ಜೊತೆಯಲ್ಲಿ ಸುಮಾರು 7,417 ಕಿಲೋಮೀಟರ್ಗಳಷ್ಟು ಸಮುದ್ರದ ಅಥವಾ ಕೋಸ್ಟ್ ಲೈನ್ ಬಾರ್ಡರನ್ನು ಹೊಂದಿರುತ್ತದೆ. ಇದು 9 ರಾಜ್ಯಗಳೊಂದಿಗೆ ಆಗಿರುವಂಥದ್ದು. ಈ 9 ರಾಜ್ಯಗಳಲ್ಲಿ ಸುಮಾರು ಗುಜರಾತು ಅತಿ ಹೆಚ್ಚು ಕೋಸ್ಟ್ ಲೈನ್ ಬಾರ್ಡರನ್ನು ಹೊಂದಿರುವಂತಹ ರಾಜ್ಯ, 1,663 ಕಿಲೋಮೀಟರ್ಗಳಷ್ಟು ಇರುವಂಥದ್ದು. ಇದರಲ್ಲಿ 2 ಡಿವಿಷನ್ಗಳು ಇರುವಂಥದ್ದು. ಮೊದಲನೇದು ಗಲ್ಫ್ ಆಫ್ ಕಚ್ ಹಾಗೂ ಗಲ್ಫ್ ಆಫ್ ಕಾಂಬೆ. ಸೊ ಈ 2 ದಾರಿಗಳಿಂದ ಪಾಕಿಸ್ತಾನದ ಜೊತೆಯಲ್ಲಿ ಅಥವಾ ಪಾಕಿಸ್ತಾನದ ಕೋಸ್ಟ್ ಲೈನ್ ಜೊತೆಗೆ ಇರುವಂತಹ ಈ 2 ಬಾರ್ಡರ್ ಲೈನ್ಗಳ ಜೊತೆಯಲ್ಲಿ ಯಾವುದೇ ಒಂದು ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಅಥವಾ ಮೆರಿಟೈಮ್ ಬೌಂಡ್ರೀಸ್ ಡಿಫೈನ್ ಆಗಿರೋದಿಲ್ಲ. ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆಫ್ ಲಾ ಆಫ್ ಸೀಸ್ ಅಂತ ಏನು ಹೇಳ್ತೀವಿ, ಇದರ ಅಡಿಯಲ್ಲಿ ಆದಂತಹ ಪ್ರಿನ್ಸಿಪಲ್ಸ್ ಆಧಾರದ ಮೇಲೆ ಆದಂತಹ ಮ್ಯಾರಿಟೈಮ್ ಝೋನನ್ನು ಡಿವಿಷನ್ ಆಗದೇ ಇರುವಂತಹದ್ದನ್ನು ನಾವು ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ RBI ಕೀಪ್ಸ್ ಪಾಲಿಸಿ ರೇಟ್ಸ್ ಅನ್ಚೇಂಜ್ಡ್. ಸೊ ಈ ಆರ್ಟಿಕಲ್ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಮೊದಲನೇದು ಮಾನಿಟರಿ ಪಾಲಿಸಿ ಕಮಿಟಿ ಬಗ್ಗೆ. ಸೊ ಈ ಮಾನಿಟರಿ ಪಾಲಿಸಿ ಕಮಿಟಿ ಇಂಟ್ರೆಸ್ಟ್ ರೇಟ್ಸ್ ಏನಿದೆ ಇದ್ರ ಬೆಂಚ್ ಮಾರ್ಕು ಭಾರತದಲ್ಲಿ ಡಿಸೈಡ್ ಅಥವಾ ಫಿಕ್ಸ್ ಮಾಡೋದ್ರ ಬಗ್ಗೆ ಕಾರ್ಯಕ್ರಮವನ್ನು ಅಥವಾ ಕಾರ್ಯವನ್ನು ಕೈಗೊಳ್ಳುತ್ತದೆ. ಹಾಗೂ ಈ ಮಾನಿಟರಿ ಪಾಲಿಸಿ ಪ್ರತಿ ವರ್ಷದಲ್ಲಿ ಸುಮಾರು 4 ಸರಿ ಅಂದರೆ 4 ಟೈಮ್ಸ್ ತಮ್ಮ ಡಿಸಿಷನ್ಸ್ಗಳನ್ನು ಪಬ್ಲಿಷ್ ಮಾಡುತ್ತದೆ. ಅಂದರೆ ಪ್ರತಿ ಕ್ವಾರ್ಟರಿಗೆ. ನಮಗೆಲ್ಲ ಗೊತ್ತಿರೋ ಹಾಗೆ RBI ಗವರ್ನರ್ ಈಗ ಪ್ರಸ್ತುತ ಶಕ್ತಿಕಾಂತ್ ದಾಸ್. ಸೊ ಇದು ನಮಗೆ KS ಪ್ರಿಲಿಮ್ಸ್ ಎಕ್ಸಾಮ್ನಲ್ಲೂ ಸಹ ಉಪಯೋಗವಾಗುತ್ತದೆ. ಶಕ್ತಿಕಾಂತ್ ದಾಸ್ ಪ್ರೆಸೆಂಟ್ ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹಾಗೂ ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ 6 ಮೆಂಬರ್ಗಳು ಇರ್ತಾರೆ. ಈ 6 ಮೆಂಬರ್ಗಳಲ್ಲಿ 3 ಅಫಿಷಿಯಲ್ RBI ಮೆಂಬರ್ಸ್ ಆಗಿರ್ತಾರೆ, ಹಾಗೂ 3 ಜನ ಎಕ್ಸ್ಟರ್ನಲ್ ಗವರ್ಮೆಂಟ್ ಆಫ್ ಇಂಡಿಯಾ ಮೆಂಬರ್ಸ್ ಆಗಿರ್ತಾರೆ. ಇವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇರುವಂತಹ ಈ ಮಾನಿಟರಿ ಪಾಲಿಸಿ ಕಮಿಟಿಯ ಅಫಿಷಿಯಲ್ ಚೇರ್ಮನ್ನು ಅಲ್ಲಿನ ಗವರ್ನರ್ ಆಗಿರುವಂಥವ್ರು ಈಗ ಪ್ರೆಸೆಂಟ್ ಶಕ್ತಿಕಾಂತ್ ದಾಸ್ ಇರ್ತಾರೆ. ಸೊ ಇವರು ಸರ್ಕಾರದ ಡಿಸಿಷನ್ಸ್ಗಳು ಅಥವಾ ಈ ಮಾನಿಟರಿ ಪಾಲಿಸಿಯ ಡಿಸಿಷನ್ಸ್ಗಳು ಏನಾದರೂ ಟೈ ಆದಿದ್ದಲ್ಲಿ ಕಾಸ್ಟಿಂಗ್ ವೋಟನ್ನು ಈ ಗವರ್ನರ್ ಹೊಂದಿರುತ್ತಾರೆ. ಇವರ ಮುಖ್ಯ ಉದ್ದೇಶ ಈ ಕಮಿಟಿ ಪ್ರಸ್ತುತ ಇನ್ಫ್ಲೇಷನ್ ಅನ್ನೋದು ಏನಿದೆ ಅದು 4%ಗೆ ನಿಲ್ಲಿಸಬೇಕು. ಅಂದರೆ 31 ಮಾರ್ಚ್ 2021ರವರೆಗೂ ಈ ಇನ್ಫ್ಲೇಷನನ್ನು 4%ಗೆ ಮ್ಯಾನೇಜ್ ಮಾಡಬೇಕು. RBI ಆ್ಯಕ್ಟ್ ನಮಗೆಲ್ಲ ಗೊತ್ತಿರೋ ಹಾಗೆ 1934 ಏನಿದೆ ಇದನ್ನು ಅಮೆಂಡ್ ಮಾಡಿದ್ದು
ಫೈನಾನ್ಸ್ ಆ್ಯಕ್ಟ್ 2016ರಲ್ಲಿ ಇದನ್ನು ಅಮೆಂಡ್ ಮಾಡಿಬಿಟ್ಟು MPC ಅಂದರೆ ಮಾನಿಟರಿ ಪಾಲಿಸಿ ಕಮಿಟಿನ ಜಾರಿಗೆ ತರಲಾಯಿತು. ಇದರ ಮುಖ್ಯ ಉದ್ದೇಶ ಟ್ರಾನ್ಸ್ಪರೆನ್ಸಿ ಹಾಗೂ ಅಕೌಂಟಬಿಲಿಟಿನ ಇಂಡಿಯಾಸ್ ಮಾನಿಟರಿ ಪಾಲಿಸಿ, ಭಾರತದ ಮಾನಿಟರಿ ಪಾಲಿಸಿಯಲ್ಲಿ ಟ್ರಾನ್ಸ್ಪರೆನ್ಸಿ ಹಾಗೂ ಅಕೌಂಟಬಿಲಿಟಿನ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಮಾನಿಟರಿ ಪಾಲಿಸಿ ಕಮಿಟಿಯನ್ನು ರಚನೆ ಮಾಡಲಾಯಿತು. ಸೊ ಈ ಮಾನಿಟರಿ ಪಾಲಿಸಿ ಕಮಿಟಿ ಕೊಟ್ಟಂತಹ ವರದಿಯನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಇದರ ನಿಟ್ಟಿನಲ್ಲಿ ಇಲ್ಲಿ ಹೇಳ್ತಾ ಇರುವಂಥದ್ದು ಯಾವುದೇ ಪಾಲಿಸಿ ಚೇಂಜಸ್ ಮಾಡಿಲ್ಲ ಅಂಥೇಳಿ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಬ್ಯಾಂಕ್ಸ್ ವರ್ ಅಲೌಡ್ ಟು ರೀಸ್ಟ್ರಕ್ಚರ್ ಸ್ಟ್ರೆಚ್ಡ್ ಕಾರ್ಪೊರೇಟ್ ಲೋನ್. ಸೊ ಬ್ಯಾಂಕ್ಸ್ಗಳನ್ನು ಇರುವಂತಹ ಕಾರ್ಪೊರೇಟ್ ಹಾಗೂ MSME ಲೋನ್ಸ್ ಏನಿದ್ದಾವೆ ಅವನ್ನ ರೀಸ್ಟ್ರಕ್ಚರ್ ಮಾಡಿಕೊಳ್ಳುವ ಪ್ರಾವಧಾನವನ್ನು ಕೊಡಲಾಗಿದೆ. ಹಾಗೂ ಇಂಡಿವಿಜುವಲ್ ಮತ್ತು ಬಾರೋವರ್ಸ್ ಏನಿದ್ದಾರೆ ಅವರಿಗೆ ರಿಲೀಫನ್ನು ಬ್ಯಾಂಕ್ ಕಡೆಯಿಂದ ಕೊಡಲು ಡಿಸ್ಕ್ರಿಷನನ್ನು ಕೊಡಲಾಗಿದೆ. ಹಾಗೂ ಆಗಸ್ಟ್ 31ರ ನಂತರ ಯಾವುದೇ ಮೊರಾಟೋರಿಯಮನ್ನು ಕೊಡಲಾಗಿಲ್ಲ, ಅದಕ್ಕೆ ಇಲ್ಲಿ ಹೇಳಲಾಗಿದೆ. ಮತ್ತು ಬಾರೋಯಿಂಗ್ ಲಿಮಿಟ್ಸ್ ಏನಿದೆ, ಗೋಲ್ಡ್ ಲೋನ್ಗಳ ಬಗ್ಗೆ ಇರುವಂತಹ ಸಾಲ ಪಡೆಯುವ ಲಿಮಿಟನ್ನು ಸಹ ತೆಗೆದುಹಾಕಲಾಗಿದೆ. ಮತ್ತು ಪರ್ಸನಲ್ ಲೋನ್ ಟೆನ್ಯೂರ್ ಏನಿದೆ ಅದನ್ನು ಹೆಚ್ಚಿಸುವ ಅವಕಾಶವನ್ನು ಕೊಡಲಾಗಿದೆ. 10,000 ಕೋಟಿ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಮತ್ತು ನಬಾರ್ಡ್, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟಿಗೆ ಸಪೋರ್ಟ್ ಪ್ರೈಸ್ ಆಗಿ ಕೊಡಲಾಗಿದೆ. ಮತ್ತು ಸ್ಟಾರ್ಟಪ್ ಕಂಪನೀಸನ್ನು ಸಹ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಕೆಳಗಡೆ ಇಡಲಾಗಿದೆ. ಸೊ ಇಲ್ಲಿ ಕೊಟ್ಟಿರುವಂತಹ 7 ಪ್ರಾವಧಾನಗಳನ್ನು ನಾವು COVID-19 ಸಂದರ್ಭದಲ್ಲಿ RBI ಮಾನಿಟರಿ ಪಾಲಿಸಿ ಕಡೆಯಿಂದ ತಗೊಂಡಿರುವಂತಹ ಕ್ರಮಗಳ ಬಗ್ಗೆ ಮಾತಾಡಬೇಕಾಗಿದ್ದಲ್ಲಿ ಈ 7 ಪ್ರಾವಧಾನಗಳನ್ನು ನಾವು ಎಕ್ಸಾಮ್ನಲ್ಲಿ ಬರೆಯಬಹುದು. ಅದರ ಜೊತೆಗೆ ಮೊದಲನೇದಾಗಿ ಮಾನಿಟರಿ ಪಾಲಿಸಿ ಕಮಿಟಿ ಬಗ್ಗೆ UPSC ಹಾಗೂ KASನಲ್ಲಿ ಪ್ರಶ್ನೆಗಳು ಬಂದಿದ್ದಲ್ಲಿ, ಸೊ ಪ್ರತಿ ವರ್ಷ 4 ಸರಿ ಈ ರಿಪೋರ್ಟನ್ನು ಹೊರಗೆ ಹಾಕಲಾಗ್ತದೆ. ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ 6 ಜನ ಮೆಂಬರ್ಸ್ ಇರ್ತಾರೆ. ಅದರಲ್ಲಿ 3 ಜನ ಅಫಿಷಿಯಲ್ಲು, 3 ಜನ ಅನ್ಅಫಿಷಿಯಲ್, ಎಕ್ಸ್ಟರ್ನಲ್ ಗೌರ್ಮೆಂಟ್ ಆಫ್ ಇಂಡಿಯಾ ರೆಕಮೆಂಡೆಡ್. ಇದರ ಮೇಜರ್ ಆಬ್ಜೆಕ್ಟಿವ್ 4% ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡುವಂಥದ್ದು. ಹಾಗೆ ಇಲ್ಲಿ ಕೊಟ್ಟಿರುವಂತಹ ಪ್ರಾವಿಷನ್ಸನ್ನು ಸಹ ನಾವು ಮೆನ್ಷನ್ ಮಾಡಬಹುದು. ಈ ಮುಂದಿನ ಆರ್ಟಿಕಲ್ನಲ್ಲಿ ನಾವು ಇನ್ವಿಸಿಬಲ್ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಅಂತ ಕರಿತೀವಿ. ಅಂದರೆ ಇನ್ವಿಸಿಬಲ್ ಅಂತಂದರೆ ಕಾಣದೇ ಇರುವಂತಹ ಮಾನವೀಯತೆಯ ಇರುವಂತಹ ಕ್ರೈಸಿಸ್. ಸೊ ಈ ಇನ್ವಿಸಿಬಲ್ ಕ್ರೈಸಿಸಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು ಮೊದಲನೇದಾಗಿ ಈ COVID-19 ಕ್ರೈಸಿಸಿಂದಾಗಿ ಬರೀ ಹೆಲ್ತ್ ಅಷ್ಟೇ ಅಲ್ಲ, ಅಂದರೆ ಬರೀ ಆರೋಗ್ಯ ಅಷ್ಟೇ ಅಲ್ಲ, ಆರ್ಥಿಕ ಕ್ರೈಸಿಸನ್ನು ಸಹ ಭಾರತ ಎದುರಾಗ್ತಾ ಇದೆ. ಈ ಆರೋಗ್ಯ ಮತ್ತು ಆರ್ಥಿಕ ಕ್ರೈಸಿಸಿನಲ್ಲಿ ಕಾಣದೇ ಇರುವಂತಹ ಜನರು ಬಡವರು ಮತ್ತು ಮಾರ್ಜಿನಲೈಸ್ಡ್ ಸೆಕ್ಷನ್ ಪೀಪಲ್ ಅವರು. ಸೊ ಈ ಬಡವರು ಹಾಗೂ ಮಾರ್ಜಿನಲೈಸ್ಡ್ ಸೆಕ್ಷನ್ ಇರುವಂತಹ ಸಮಾಜದಲ್ಲಿ ಮೊದಲಿಗೆ ಅವರು ನೆಗ್ಲೆಕ್ಟ್ ಆಗಿದ್ದರು. ಈ ಕ್ರೈಸಿಸ್ಸಿಂದಾಗಿ ಏನೋ ಒಂದಿಷ್ಟು ಸರ್ಕಾರ ಕೊಡುವಂತಹ ಪ್ರಾವಧಾನಗಳು, ಸರ್ಕಾರದಿಂದ ಹೊಸ ಕಾರ್ಯಕ್ರಮಗಳಿಂದಾಗಿ ಅವರ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳು ಕಾಣ್ತಾ ಇದ್ದೀವಿ. ಆದರೆ ಈ ಒಂದು ರೋಗದಿಂದ COVID-19ಇಂದಾಗಿ ಅದರಲ್ಲಿ ಮತ್ತೆ ರಿವರ್ಸಲನ್ನು ಕಾಣ್ತಾ ಇದ್ದೀವಿ. ಮತ್ತೆ ಅವರು ಬಡತನ ಹಾಗೂ ಮಾರ್ಜಿನಲೈಸೇಷನ್ ಕಡೆಗೆ ಹೋಗ್ತಾ ಇರುವಂತಹದ್ದನ್ನು ನೋಡ್ತಾ ಇದ್ದೀವಿ. ಹಾಗೂ ಈ ಇನ್ವಿಸಿಬಲ್ ಪಾಪ್ಯುಲೇಷನ್ ಅಂತ ಏನು ಕರಿತಾ ಇದ್ದೀವೋ, ಅಂದರೆ ನಮಗೆ ಎಲ್ಲ ಗೊತ್ತಿರೋ ಹಾಗೆ ಹೆಚ್ಚಿನ ಮಾತ್ರದಲ್ಲಿ COVID-19 ಸಂದರ್ಭದಲ್ಲೇ ಬೆಡ್ಗಳು ಸಿಗ್ತಾ ಇಲ್ಲ ಅಥವಾ ರೋಗಕ್ಕೆ ಎಷ್ಟೋ ಜನ ಸಾವನ್ನಪ್ಪುತ್ತಿದ್ದಾರೆ ಅಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಿನ ಕೆಳಗಡೆ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇವರನ್ನು ನಾವು ಇನ್ವಿಸಿಬಲ್ ಪಾಪ್ಯುಲೇಷನ್ ಕೆಳಗಡೆ ಹಾಕ್ತೀವಿ. ಇವರು ಮೈಕ್ರೋ ಸ್ಪೇಸಸ್ಗಳಲ್ಲಿ ಇರುವಂತಹವರು, ಪುವರ್ ಸ್ಯಾನಿಟೇಷನ್, ಪುವರ್ ಹೆಲ್ತ್ ಫೆಸಿಲಿಟೀಸ್, ಪುವರ್ ಮನೆ, ಯಾವುದೇ ಸರಿಯಾದ ನೀರಿನ ವ್ಯವಸ್ಥೆ ಇರೋದಿಲ್ಲ, ಯಾವುದೇ ಸರಿಯಾದ ಶೌಚಾಲಯ ವ್ಯವಸ್ಥೆ ಇರೋದಿಲ್ಲ, ಯಾವುದೇ ಸರಿಯಾದ ಬೇಸಿಕ್ ಎಮ್ಯುನಿಟೀಸ್ಗಳು ಇವರಿಗೆ ಸಿಗೋದಿಲ್ಲ. ಇವರು ಈ ಡಿಸೀಸಿಂದಾಗಿ ಅಥವಾ ಈ ಪ್ಯಾಂಡಮಿಕ್ಕಿಂದಾಗಿ ಮತ್ತೆ ಬಡತನದ ಕಡೆಗೆ ತಿರುಗ್ತಾ ಇರುವಂತಹದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಭಾರತ ಗ್ಲೋಬಲ್ ಹಂಗರ್ ಇಂಡೆಕ್ಸ್ 2019ನೇ ರಿಪೋರ್ಟಿನ ಪ್ರಕಾರ ಭಾರತದ ರ್ಯಾಂಕಿಂಗ್ 102 ಆಗಿರುತ್ತದೆ. 117 ರಾಷ್ಟ್ರಗಳಿಗೆ ಮಾಡಿದಂತಹ ಈ ರ್ಯಾಂಕಿಂಗ್ನಲ್ಲಿ ಭಾರತದ ರ್ಯಾಂಕಿಂಗ್ 102 ಇದ್ದಾಗ ನಾವು ಇಲ್ಲಿ ಮಾಡಬೇಕಾಗಿರುವಂತಹ ಅನಾಲಿಸಿಸ್, ಭಾರತ ಎಷ್ಟರ ಮಟ್ಟಿಗೆ ಬಡವರ ಅಥವಾ ತಮ್ಮ ದೇಶದ ಜನರ ಹಸಿವನ್ನು ನೀಗಿಸುವ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ನಿಂತಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇದು ರ್ಯಾಂಕಿಂಗ್ ನಮಗೆ ಸರಿಯಾಗಿ ಸರ್ಕಾರದ ಒಂದು ಪಾಲಿಸಿ ಫೇಲ್ಯೂರ್ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದೆ. ಮೊದಲನೇದಾಗಿ ಈ COVID-19ಇಂದಾಗಿ ಯಾವುದೇ ಹಣದ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರನ್ನು ಮಾಡಲು ಆಗೋದಿಲ್ಲ. ಅಂದರೆ US ಅಲ್ಲಿ ಈ ಪ್ಯಾಂಡಮಿಕ್ಕಿಂದಾಗಿ ಕೆಲಸ ಕಳ್ಕೊಂಡವರಿಗೆ ಸುಮಾರು $600 ಹಣ ಸಹಾಯವನ್ನು ಸರ್ಕಾರ ವತಿಯಿಂದ ಮಾಡಲಾಗಿತ್ತು. ಆದರೆ
ಭಾರತದಲ್ಲಿ ಈ ಥರ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಲಾಗಿಲ್ಲ. ಹಾಗೂ ಇಂಡಸ್ಟ್ರೀಸ್ಗಳನ್ನು ಸಹಾಯ ಮಾಡಲು ಅಥವಾ ಇಂಡಸ್ಟ್ರೀಸಿಗೆ ಆದಂತಹ ಲಾಸನ್ನು ಮತ್ತೆ ಅವರಿಗೆ ಮಾಡಲು ಲೇಬರ್ ಲಾಸನ್ನು ಡೈಲ್ಯೂಟ್ ಮಾಡಲಾಯಿತು. ಸೊ ಇಲ್ಲಿ ಇಂಡಸ್ಟ್ರೀಸ್ಗಳಿಗೆ ಸಹಾಯವಾಯಿತು. ಹಾಗೂ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮನ್ನು ಯೂನಿವರ್ಸಲೈಸೇಷನ್ ಮಾಡಲಾಗಿಲ್ಲ. ಮೊದಲನೇದಾಗಿ ಯಾರು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಥವಾ ರೇಷನ್ ಕಾರ್ಡನ್ನು ಅವರು ಊರಲ್ಲಿ ಹೊಂದಿದ್ದಾರೋ ಅವ್ರು ಅಲ್ಲೇ ಹೋಗಿ ರೇಷನ್ ತಗೋಬೇಕು. ಒನ್ ನೇಷನ್ ಒನ್ ಕಾರ್ಡ್ ಅನ್ನೋ ಒಂದು ಪದ್ಧತಿನ ನಾವು ಒಳಗಾಗಿಲ್ಲ. ಸೊ ಅವ್ರಿಗೆ ಏನಾದರೂ ರೇಷನ್ ಬೇಕಾಗಿದ್ದಲ್ಲಿ ಅವರು ದೇಶದ ಬೇರೆ ಬೇರೆ ಭಾಗಗಳಿಗೆ ಅಥವಾ ಅವರು ಮತ್ತೆ ಅವ್ರ ಊರಿಗೆ ಹೋಗಿ ತಗೋಬೇಕಾಗಿರುತ್ತದೆ. ಮತ್ತು ಹೆಚ್ಚಿನ ಮಾತ್ರದಲ್ಲಿ ಈಗಿನವರೆಗೂ ಅರ್ಬನ್ ಸೆಂಟರ್ಸಲ್ಲಿ ಅರ್ಬನ್ ಏರಿಯಾಸ್ಗಳಲ್ಲಿ ಡೆವಲಪ್ಮೆಂಟನ್ನು ನಾವು ಕಂಡಿದ್ವಿ. ಆದರೆ ಈ ಕೋವಿಡ್-19 ಸಂದರ್ಭದಿಂದಾಗಿ ಅಥವಾ ಕೋವಿಡ್-19 ವಿಷಯದಿಂದಾಗಿ ಹೆಚ್ಚಿನ ಮಾತ್ರದಲ್ಲಿ ಜನರು ತಮ್ಮ ಊರಿಗೆ ಮತ್ತೆ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅಂದರೆ ಮಾಸ್ ಮೈಗ್ರೇಷನನ್ನು ನೋಡ್ತಾ ಇದ್ದೀವಿ. ಸೊ ಆ ಮಾಸ್ ಮೈಗ್ರೇಷನಿಂದಾಗಿ ಡಿಸೆಂಟ್ರಲೈಸ್ಡ್ ಡೆವಲಪ್ಮೆಂಟ್ ಕಡೆಗೆ ಸರ್ಕಾರ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಲಾಗುತ್ತಿದೆ. ಈ ಮುಂದಿನ ಆರ್ಟಿಕಲ್ನಲ್ಲಿ ಅಕಾಡೆಮಿಕ್ ರಿಸರ್ಚ್ ಹಾಗೂ ಯಾವ ರೀತಿಯಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಜೊತೆಯಲ್ಲಿ ಒಗ್ಗೂಡಿಸಿ ನ್ಯಾಷನಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನೋವೇಷನ್ ಪಾಲಿಸಿ ಬಗ್ಗೆ ನಾವಿಲ್ಲಿ ಒಟ್ಟಾರೆ ಮಾತಾಡ್ತಾ ಇರುವಂಥದ್ದು. ಸೊ ಅಕಾಡೆಮಿಕ್ ರಿಸರ್ಚ್ ಎಷ್ಟರ ಮಟ್ಟಿಗೆ ನೆಸಸರಿ ಇದೆ ಹಾಗೂ ಇದು ನಾಟ್ ಸಫಿಷಿಯೆಂಟ್ ಅಂತ ಹೇಳಿ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂಥದ್ದು. ಇಲ್ಲಿ ಕೊಟ್ಟಿರುವಂತಹ ವಿಷಯ ಈಗ ಬೆಳಕಿಗೆ ಬರ್ತಾ ಇರುವಂತಹ ಅಥವಾ ಹೊಸದಾಗಿ ಬರುವಂತಹ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನೋವೇಷನ್ ಪಾಲಿಸಿಯ ಏನು ಮುಖ್ಯ ಗುರಿಗಳಾಗಿರಬೇಕು, ಅದು ಯಾವ ರೀತಿಯಾಗಿ ಮುನ್ಸಾಗಿಸಬೇಕು ಅನ್ನೋದನ್ನು ಒಟ್ಟಾರೆ ಮಾತಾಡ್ತಾ ಇರುವಂಥದ್ದು. ಸೊ ಈ ಆರ್ಟಿಕಲ್ನಲ್ಲಿ ಅಕಾಡೆಮಿಕ್ ರಿಸರ್ಚ್ ಮತ್ತು ಪೋಸ್ಟ್ ಅಕಾಡೆಮಿಕ್ ರಿಸರ್ಚ್ ಬಗ್ಗೆ ಮಾತಾಡ್ತಿದ್ದೀವಿ. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಅತಿ ಹೆಚ್ಚು ಪೋಸ್ಟ್ ಅಕಾಡೆಮಿಕ್ ರಿಸರ್ಚ್ಗಳು ಆಗ್ತಾ ಇದ್ದಾವೆ. ಆದರೆ ಈ ಪೋಸ್ಟ್ ಅಕಾಡೆಮಿಕ್ ರಿಸರ್ಚ್ಗಳಿಂದಾಗಿ ಯಾವುದೇ ಒಂದು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಗಳಲ್ಲಿ ಅನುಕೂಲವಾಗ್ತಾ ಇಲ್ಲ. ಇದರಿಂದಾಗಿ ಎಕಾನಮಿ ಅಥವಾ ಎಜುಕೇಷನಲ್ಲಿ ಬದಲಾವಣೆಗಳು ಮಾಡಲು ಸಾಧ್ಯವಾಗುತ್ತಿಲ್ಲ. ಒಂದು ಸೆಮಿನಾರ್ನಲ್ಲಿ ಒಬ್ಬರು ಹೇಳ್ತಾರೆ, ಶಿಕ್ಷಣ, ಜೀವನ ಹಾಗೂ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಇಂಟರ್ ಕನೆಕ್ಷನ್ ಇಲ್ಲದೆ ಇರೋದಕ್ಕೆ ಅಕಾಡೆಮಿಕ್ ರಿಸರ್ಚ್ ಹಾಗೂ ಪೋಸ್ಟ್ ಅಕಾಡೆಮಿಕ್ ರಿಸರ್ಚಲ್ಲಿ ಯಾವುದೇ ಒಂದು ಲಾಭವನ್ನು ಭಾರತ ಪಡೆಯಲು ಸಾಧ್ಯವಾಗುತ್ತಿಲ್ಲ ಅಂಥೇಳಿ. ಅದಕ್ಕೆ ಎಜುಕೇಷನ್, ಲೈಫ್ ಹಾಗೂ ಎಕಾನಮಿಯಲ್ಲಿ ಡಿಸ್ಕನೆಕ್ಷನ್ ಇರೋದು ಒಂದು ತುಂಬ ಡಿಸಡ್ವಾಂಟೇಜ್ ಇರುವಂಥದ್ದು. ಹಾಗೂ ಈ ಅಕಾಡೆಮಿಕ್ ರಿಸರ್ಚ್ ಮತ್ತು ಪೋಸ್ಟ್ ಅಕಾಡೆಮಿಕ್ ರಿಸರ್ಚ್ ಎರಡೂ ಒಂದಾಗಿಬಿಟ್ಟು ಭಾರತದ ದೇಶದ ಆರ್ಥಿಕ ಬೆಳವಣಿಗೆ ಅಥವಾ ಒಟ್ಟು ಬೆಳವಣಿಗೆಯಲ್ಲಿ ಇರುವಂತಹ ಪ್ರಾಜೆಕ್ಟ್ಸನ್ನು ಟೆಸ್ಟ್ ಮಾಡಿಬಿಟ್ಟು ಯಾವ ರೀತಿಯಾಗಿ ಆ ಪ್ರಾಜೆಕ್ಟ್ಸನ್ನು ಅಪ್ಲಿಕೇಶನಿಗೆ ತಂದುಬಿಟ್ಟು ಇಂಡಸ್ಟ್ರಿ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡಲು ಸಹಾಯಕಾರಿಯಾಗಲಿದೆ ಅನ್ನೋದು ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನೋವೇಷನ್ ಪಾಲಿಸಿಯ ಮುಖ್ಯ ಗುರಿಯಾಗಿರಬೇಕು ಅನ್ನೋದಂತ ಈ ಆರ್ಟಿಕಲಲ್ಲಿ ಮಾತಾಡ್ತಾ ಇರುವಂಥದ್ದು. ಇಲ್ಲಿಗೆ ಇಂದಿನ ಸುದ್ದಿ ವಿಶ್ಲೇಷಣೆ ಮುಗಿಯುತ್ತದೆ. ಮತ್ತೆ ಹೊಸ ಅಧ್ಯಾಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.